ಇಂಗ್ಡಿ ಪಿಕೆಪಿಎಸ್ ಚುನಾವಣೆ ನಾಮಪತ್ರ ಸಲ್ಲಿಕೆಯ ಮೊದಲ ದಿನವೇ 10 ನಾಮಪತ್ರಗಳ ಸಲ್ಲಿಕೆ. ಚಿಕ್ಕೋಡಿ ತಾಲೂಕಿನ ಇಂಗ್ಡಿ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಚುನಾವಣೆಯ ವೇಳಾಪಟ್ಟಿ ಪ್ರಕಟಗೊಂಡಿದ್ದು, ನಾಮಪತ್ರ ಸಲ್ಲಿಸುವ ಮೊದಲ ದಿನವಾದ ರವಿವಾರ ದಿನಾಂಕ 15ರಂದು ಒಟ್ಟು 10 ನಾಮಪತ್ರಗಳು ಸಲ್ಲಿಕೆಯಾಗಿವೆ. ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿಯ ಪಂಚವಾರ್ಷಿಕ ಸದಸ್ಯತ್ವದ ಚುನಾವಣೆಯು ಡಿಸೆಂಬರ್ 29ರಂದು ನಡೆಯಲಿದ್ದು, ಇಂದಿನಿಂದ ನಾಮಪತ್ರಗಳ ಸಲ್ಲಿಕೆ ಪ್ರಾರಂಭಗೊಂಡಿದೆ. ಇಂದು ರವಿವಾರ ದಿನಾಂಕ 15ರಂದು ಶೇತಕರಿ ವಿಕಾಸ್ ಸಹಕಾರಿ ಪೆನಲ್ನ 10 ಜನ ಸದಸ್ಯರು ನಾಮಪತ್ರಗಳು ಸಲ್ಲಿಕೆಯಾಗಿವೆ. ಮಂಗಳವಾರ ಡಿಸೆಂಬರ್ 17ರಂದು ನಾಮಪತ್ರಿಕೆ ಸಲ್ಲಿಸುವ ಕೊನೆಯ ದಿನವಾಗಿದ್ದು, ಸಾಲಗಾರ ಸಾಮಾನ್ಯ ವರ್ಗದಿಂದ 5 ಸ್ಥಾನಗಳು, ಕಾಯ್ದಿರಿಸಿದ ಸಾಲಗಾರ ಹಿಂದುಳಿದ ವರ್ಗ ಅದಿಂದ 1 ಸ್ಥಾನ, ಸಾಲಗಾರ ಹಿಂದುಳಿದ ವರ್ಗ ಬದಿಂದ 1 ಸ್ಥಾನ, ಸಾಲಗಾರ ಮಹಿಳಾ ವರ್ಗದಿಂದ 2 ಸ್ಥಾನಗಳು, ಸಾಲಗಾರ ಪರಿಶಿಷ್ಟ ಜಾತಿ ವರ್ಗದಿಂದ 1 ಸ್ಥಾನ, ಸಾಲಗಾರ ಪರಿಶಿಷ್ಟ ಪಂಗಡ ವರ್ಗದಿಂದ 1 ಸ್ಥಾನ ಹಾಗೂ ಸಾಲಗಾರ ಅಲ್ಲದ ವರ್ಗದಿಂದ 1 ಸ್ಥಾನ ಹೀಗೆ ಒಟ್ಟು 12 ಸದಸ್ಯರು ಆಯ್ಕೆಗೆ ಡಿಸೆಂಬರ್ 29ರಂದು ಚುನಾವಣೆ ನಡೆಯಲಿದ್ದು, ಆಡಳಿತಾರೂಢ ಮತ್ತು ಶೇತಕರಿ ವಿಕಾಸ್ ಸಹಕಾರಿ ಪೆನಲ್ನ ಮಧ್ಯೆ ತೀವ್ರ ಪೈಪೋಟಿ ಏರ್ಪಡುವ ಸಾಧ್ಯತೆ ಇದೆ. ಇಂದು ಬಾಲಚಂದ್ರ ಪಾಟೋಳೆ, ರಮೇಶ್ ಮಾನೆ, ರಾಜಾರಾಮ್ ಪವಾರ್, ಶಿವಾನಂದ್ ಚೌಗ್ಲೆ, ಸರ್ಜೇರಾವ್ ಜಾಧವ್, ಸತ್ಯಪ್ಪ ಖಬಾಡ್ಗೆ, ಶಂಕರ್ ಪವಾರ್, ಅಪ್ಪಾಸಾ ಪಾಟೋಳೆ, ಅಣ್ಣಾಸಾ ಪೂಜಾರಿ, ಅಮಿತ್ ಇನಾಮದಾರ್ ಹೀಗೆ ಒಟ್ಟು 10 ಜನರು ನಾಮಪತ್ರ ಸಲ್ಲಿಸಿದ್ದಾರೆ. ಈ ಸಮಯದಲ್ಲಿ ಶಂಕರ್ ಪವಾರ್, ಸರ್ಜೇರಾವ್ ಜಾಧವ್, ಅಮಿತ್ ಇನಾಮದಾರ್ ಮಾತನಾಡಿದರು. ಇವತ್ತು ದಿನಾಂಕ 15/12/2024ರಂದು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಇಂಗ್ಡಿ ತಾಲೂಕು ಚಿಕ್ಕೋಡಿ ಇದರ ಆಡಳಿತ ಮಂಡಳಿಯ ಪಂಚವಾರ್ಷಿಕ ಯೋಜನೆಯ ಪಂಚವಾರ್ಷಿಕ ಚುನಾವಣೆಯ ಪ್ರಯುಕ್ತ ಇವತ್ತು ಚುನಾವಣೆ ನಾಮಪತ್ರಗಳನ್ನು ಸಲ್ಲಿಸುವ ಕಾರ್ಯಕ್ರಮ ಆರಂಭವಾಗಿದೆ. ಅದರ ಪ್ರಯುಕ್ತ ಇವತ್ತು ಶೇತಕರಿ ಸಹಕಾರಿ ಶೇತಕರಿ ವಿಕಾಸ್ ಸಹಕಾರಿ ಪೆನಲ್ ಈ ಪೆನಲ್ ವತಿಯಿಂದ ಇವತ್ತು ದಿನಾಂಕ 15/12/2024ರಂದು ಮಧ್ಯಾಹ್ನ ಸುಮಾರು 1:30 ಸುಮಾರಿಗೆ 10 ನಾಮಪತ್ರಗಳನ್ನು ಇವತ್ತು ಸಲ್ಲಿಸಿದ್ದೇವೆ. ಇವತ್ತು ಪ್ರಾರಂಭವಾದಂತಹ ಈ ನಾಮಪತ್ರದ ಪ್ರಕ್ರಿಯೆ ಈ ಸಂಸ್ಥೆಯ ಸಿಇಒ ಆದಂಥ ಸುಂಟಿ ಅವರು ನಮ್ಮ ನಾಮಪತ್ರವನ್ನು ಸಲ್ಲಿಸಿ ಪಡೆದುಕೊಂಡಿದ್ದಾರೆ. ಈ 10 ಜನ ಎಲ್ಲ ಸಾಲಗಾರರು, ಸಾಮಾನ್ಯ ಸಾಲಗಾರರು ಮತ್ತು ಸಾಮಾನ್ಯ ಸಾಲಗಾರರಲ್ಲಿ ಬ ವರ್ಗ, ಸಾಲಗಾರರಲ್ಲಿ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಭಿನ್ನ ಸಾಲಗಾರ ಎಲ್ಲದರಲ್ಲಿ ನಾಮಪತ್ರಗಳನ್ನು ಸಲ್ಲಿಸಿದ್ದೇವೆ. ಈ ನಾಮಪತ್ರಗಳನ್ನು ಸ್ವೀಕರಿಸಿ ಎಲ್ಲ ನಮ್ಮ ಈ ಪೆನಲದ ಮುಖಂಡರು ಈಗಾಗಲೇ ಇಂಗ್ಡಿ ಗ್ರಾಮದ ಸಭೆಯನ್ನು ಕರೆದಾಗ 12 ಜನ ಕಮಿಟಿಯ ಹಿರಿಯರನ್ನು ಎಲ್ಲರೂ ಆಯ್ಕೆ ಮಾಡಿದರು. ಆ 12 ಜನ ಆಯ್ಕೆಯ ಸಮಿತಿಯ ಸದಸ್ಯರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಈ 12 ಜನರ ಸಂಘ ಏನೋ ನಾವು ಕಮಿಟಿ ಮಾಡಿದ್ರು 3 ಜನ, ಆ ಕಮಿಟಿಯವರ ನೇತೃತ್ವದಲ್ಲಿ ಇವತ್ತು 10 ಜನ ನಾಮಪತ್ರಗಳನ್ನು ಸಂಕೇತವಾಗಿ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಮತ್ತು ಎಲ್ಲ ಬಂದಂಥ ನಮ್ಮ ಊರ ಹಿರಿಯರು ಮತ್ತು ನಾಮಪತ್ರ ಸಲ್ಲಿಸಿ ಬಂದಂಥವರು ಮತ್ತು ಶೇತಕರಿ ವಿಕಾಸದ ಪೆನಲ್ಗೆ ಪ್ರೋತ್ಸಾಹ ಕೊಡಲು ಅಥವಾ ನಮಗೆ ಬೆಂಬಲಕ್ಕೆ ನಿಂತಹ ಎಲ್ಲ ಯುವಕರು ಹಿರಿಯರು ಬಂದಿದ್ದಾರೆ. ತಮ್ಮನ್ನೆಲ್ಲರನ್ನು ನಮ್ಮ ಶೇತಕರಿ ವಿಕಾಸ್ ಸಹಕಾರಿ ಪೆನಲ್ದಿಂದ ತಮ್ಮನ್ನೆಲ್ಲರನ್ನು ಅಭಿನಂದಿಸಿ ತಾವು ಈ ಕಾರ್ಯಕ್ರಮ ಬಂದದಕ್ಕಾಗಿ ತಮ್ಮಲ್ಲಿ ವಂದನೆಯನ್ನು ಹೇಳ್ತೇನೆ. ಧನ್ಯವಾದ. 2024 रोजी PKPS सोसायटीच्या निवडणुकीसाठी आम्ही शेतकरी विकास सहकारी पॅनलतर्फे आज एकूण 10 जणांचे उमेदवारी आज सेक्रेटरीच्या कडे सुपूर्द करीत आहोत. 29 डिसेंबर 2024 रोजी ही निवडणूक आहे. त्यासाठी आज आम्ही उमेदवारी अर्ज शेतकरी विकास सहकारी पॅनलतर्फे
भरलेले आहे. आज हे फॉर्म भरत असताना जी कमिटी केली होती गावामध्ये 12 लोकांची कमिटी होती, ते सर्व कमिटी मेंबर्स बाकीचे सर्व सभासद आवर्जून उपस्थित आहेत. त्या सर्वांच्या पाठिंब्यामुळेच शेतकरी विकास सहकारी पॅनलतर्फे आम्ही आज 10 अर्ज भरलेले आहेत आणि सर्व कमिटीचे आणि उपस्थित सभासदांचे आभार मानून सर्वप्रथम सर्वांना नमस्कार. आज 15 डिसेंबर 2024 रोजी अर्ज भरण्याची प्रक्रिया सुरू झालेली आहे. शेतकरी विकास सहकारी पॅनल यांच्या वतीने आज 10 अर्ज दाखल केलेले आहेत. सेक्रेटरी यांच्याकडे आज 10 अर्ज सुपूर्द केलेले आहेत. जी कमिटी मेंबर्स आहेत त्या कमिटी मेंबर्सच्या सांगण्यावरून किंवा काय जे काही अर्ज आम्ही काढलेले होते ते आज सेक्रेटरींकडे सुपूर्द करत आहोत. तसेच आमच्या पॅनलला जे कोणी सहकार्य करते गावातून ज्येष्ठ मंडळी असतील किंवा युवा वर्ग असेल ते देखील इथं उपस्थित आहे. त्यांचेही आमच्या शेतकरी सहकारी पॅनलकडून धन्यवाद आणि सर्व मंडळींना मी अभिनंदनही करतो की आपल्या पॅनलच्या वतीने 10 अर्ज आता आम्ही दिलेले आहेत सेक्रेटरींच्याकडे. धन्यवाद. ಈ ವೇಳೆ ಶ್ರೀಪತಿ ಜಾಧವ್, ತಾತ್ಯಾಸಾಬ್ ಚೌಗ್ಲೆ, ಭೂಪಾಲ್ ಪಣದೆ, ಸದಾಶಿವ್ ಮಿರ್ಜಿ, ಭಗವಾನ್ ದಿಗ್ರಜಿ, ಬಸಪ್ಪ ಮಿರ್ಜಿ, ಪುಂಡ್ಲಿಕ್ ಜತ್ರಾಟೆ, ಆನಂದ್ ಜಾಧವ್, ಅಣ್ಣಾ ಸಾಹೇಬ್ ಚೌಗ್ಲೆ, ರಾಜು ಶೆಟ್ಟಿ, ರವಿ ಶಿರಹಟ್ಟಿ, ಸಂಜಯ್ ಗುರವ್, ಸಾಗರ್ ಅರಬಾಡೆ, ವಾಲ್ಮೀಕಿ ಮಾನೆ, ಸಂಬಾ ಗೋಸರವಾಡೆ, ಅಣ್ಣಾ ಸಾಹೇಬ್ ಪವಾರ್, ಅಪ್ಪ ಸಾಹೇಬ್ ಗೋಸರವಾಡೆ, ನೇತಾಜಿ ಮುಳಿಕ್, ಅಪ್ಪ ಸಾಹೇಬ್ ಮಿರ್ಜಿ, ಭೀಮು ಸಂಗಮೆ, ರಾವ್ ಸಾಹೇಬ್ ಹಸೂರಿ, ಗಣಪತಿ ಚೌಗ್ಲೆ, ನಂದಕುಮಾರ್ ಘಾಟ್ಗೆ ಸೇರಿದಂತೆ ಶೇತಕರಿ ವಿಕಾಸ್ ಸಹಕಾರಿ ಪೆನಲ್ನ ಮುಖಂಡರು, ರೈತ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಚುನಾವಣೆ ಅಧಿಕಾರಿಯಾಗಿ ಎಸ್ಪಿ ಪೂಜಾರಿ ಕಾರ್ಯನಿರ್ವಹಿಸುತ್ತಿದ್ದು, ಈ ವೇಳೆ ಕಾರ್ಯದರ್ಶಿ ಮಹಾಂತೇಶ್ ಸುಂಟೆ ಇದ್ದರು. ಪಂಚ್ ನ್ಯೂಸ್ಗಾಗಿ ಇಂಗಡಿಯಿಂದ ರಾಜು ಕೋಳಿ.